ದೇವೇಗೌಡರ ಕುಟುಂಬದ ಅದೃಷ್ಟ ದೇವತೆ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಈಗಾಗಲೇ ಪದ್ಮನಾಭ ನಗರದಿಂದ ಹಾಸನದತ್ತ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಹಾಸನದ ಹೊಳೆ ನರಸೀಪುರದತ್ತ ಚೆನ್ನಮ್ಮ ಪಾರ್ಥಿವ ಶರೀರ. ಹಾಸನದಲ್ಲೂ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ಹೂವಿನಿಂದ ಅಲಂಕಾರಗೊಂಡ ವಾಹನದಲ್ಲಿ ಅಂತಿಮ ಯಾತ್ರೆ. ತಾಯಿಯ ಪಾರ್ಥಿವ ಶರೀರದ ಮುಂದೆ ಕುಳಿತುಕೊಂಡಿದ್ದಾರೆ ಎಚ್ಡಿಕೆ. ವಾಹನದಲ್ಲಿರುವ ಮಗಳು ಅನಸೂಯ ಹಾಗೆ ಮೊಮ್ಮಗ ನಿಖಿಲ್. ರಸ್ತೆಯುದ್ದಕ್ಕೂ ಚೆನ್ನಮ್ಮನ ದರ್ಶನ ಪಡೆದ ಸಾರ್ವಜನಿಕರು. ಕೆಲ ಹೊತ್ತಿನಲ್ಲೇ ಹರದನಹಳ್ಳಿ ಗ್ರಾಮಕ್ಕೆ ಪಾರ್ಥಿವ ಶರೀರ. ದೇವೇಗೌಡರ ಅದೃಷ್ಟ ದೇವತೆ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ಯಾತ್ರೆ ಕೂಡ ಸಾಗ್ತಾ ಇದೆ. ಈಗಾಗಲೇ ಪದ್ಮನಾಭ ನಗರದಿಂದ ಹಾಸನದ ಹೊಳೆ ನರಸೀಪುರದತ್ತ ಅಂತಿಮ ಯಾತ್ರೆ ಹೊರಟಿರುವಂತಕ್ಕದ್ದು. ಇನ್ನು ವಾಹನದಲ್ಲೂ ಕೂಡ ಎಚ್ಡಿಕೆ ಅವರಿದ್ದಾರೆ, ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ದಾರೆ. ಇವತ್ತು ಪದ್ಮನಾಭ ನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸದ್ಯ ಇದೀಗ ಅವರ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂತಿಮ ಯಾತ್ರೆ ಕೂಡ ಆಗ್ತಾ ಇರುವಂತಕ್ಕದ್ದು. ಕೆಲವೊಂದು ಕಡೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡಲಾಗಿದೆ. 10 ಕಡೆ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡೆದುಕೊಳ್ಳಲು ಅವಕಾಶ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಅಂತಿಮ ಯಾತ್ರೆ ಹಾಸನದ ಕಡೆ ಹೊರಟಿರುವಂತಕ್ಕದ್ದು. ಕುಟುಂಬಸ್ಥರ ಆಘಾತಕ್ಕೆ ಒಳಗಾಗಿದ್ದಾರೆ. ಇನ್ನು ಅಂತಿಮ ಯಾತ್ರೆ ಆರಂಭಕ್ಕೂ ಮುನ್ನ ದೇವೇಗೌಡರು ಕಣ್ಣೀರಿಟ್ಟಂತಹ ಸಂಗತಿ ಎಲ್ಲರನ್ನೂ ಕೂಡ ದುಃಖಿತಕ್ಕೆ ಒಳಗೆ ಮಾಡಿತ್ತು. ಬಹಳ ದುಃಖಕ್ಕೆ ಒಳಗಾಗಿದ್ದಾರೆ ದೇವೇಗೌಡರು. ಕುಟುಂಬಸ್ಥರು ಕೂಡ ದುಃಖಕ್ಕೆ ಒಳಗಾಗಿದ್ದಾರೆ. ಇನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲೂ ಚೆನ್ನಮ್ಮನನ್ನು ನೋಡಲು ಸಾರ್ವಜನಿಕರು ಯಾವ ರೀತಿಯಾಗಿ ಮುತ್ತುವರೆದಿದ್ದಾರೆ ಅಂತ ಹೇಳಿಬಿಟ್ಟು ಸುತ್ತ ಆ ವಾಹನದ ಸುತ್ತ ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಈಗಾಗಲೇ ಹಾಸನದ ಹರದ ಗ್ರಾಮದತ್ತ ಅಂತಿಮ ಯಾತ್ರೆ ಹೊರಟಿದೆ. ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಸಾರ್ವಜನಿಕರು ಚೆನ್ನಮ್ಮನವರನ್ನು ನೋಡಲು ಮುಗಿಬಿದ್ದಿದ್ದಾರೆ. ಅಂತಿಮವಾಗಿ ಕೊನೆಯದಾಗಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಸಾರ್ವಜನಿಕರು, ಅವರ ಅಭಿಮಾನಿಗಳು ಮುಂದಾಗಿರುವಂತಕ್ಕದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಅವರ ಅಂತಿಮ ಯಾತ್ರೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರದತ್ತ ಹೊರಟಿದೆ. ನಾಳೆ ಕೂಡ ಹಾಸನದಲ್ಲಿ ಅಂದರೆ ಹೊಳೆ ನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಾಳೆ ಸಂಜೆ 4 ಗಂಟೆ ಮೇಲೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಎಚ್.ಡಿ. ರೇವಣ್ಣ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇವತ್ತು ಸಂಜೆಯಿಂದ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಡೀತಾ ಇದೆ. ನಂತರ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅವರ ಜಮೀನಿನಲ್ಲೇ ಹರದಹಳ್ಳಿ ಗ್ರಾಮದಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗೆವರೆಗೆ ಚೆನ್ನಮ್ಮ ಅವರನ್ನು ಹಾಸನದ ಹೊಳೆ ನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಹಾಸನದಲ್ಲೂ ಕೂಡ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ಹೂವಿನಿಂದ ಅಲಂಕಾರಗೊಂಡ ವಾಹನದಲ್ಲಿ ಅಂತಿಮ ಯಾತ್ರೆ ನಡೀತಾ ಇದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಮಾವಿನಕೆರೆ ಗ್ರಾಮದಲ್ಲಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ದೇವೇಗೌಡರ ಕುಟುಂಬಸ್ಥರಿಗೆ ಸೇರಿದಂತಹ ಜಮೀನು ಅದು. ಆ ಜಮೀನಿನಲ್ಲಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ನೆರವೇರಲಿದೆ. ಹರದನಹಳ್ಳಿಯಲ್ಲೇ ಮಣ್ಣಾಗಬೇಕು ಅಂತ ಚೆನ್ನಮ್ಮ ಅವರಿಗೆ ಆಸೆ ಇತ್ತು. ಅದೇ ರೀತಿ
ಅಲ್ಲೇ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗಾಗಲೇ ಬೆಂಗಳೂರಿಂದ ಹಾಸನದತ್ತ ಅವರ ಅಂತಿಮ ಯಾತ್ರೆ ಹೊರಟಿದೆ. ಅವರ ಜನರು ಕೂಡ, ಸಾರ್ವಜನಿಕರು ಕೂಡ ಚೆನ್ನಮ್ಮ ಅವರನ್ನು ಕಣ್ತುಂಬಿಕೊಳ್ಳಲು ಮುಗಿಬೀಳ್ತಾ ಇದ್ದಾರೆ. ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಭಾರತ ಲೋಕಕ್ಕೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಸಂಜೆ 4 ಗಂಟೆ ಮೇಲೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹಾಗೆ ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗೆವರೆಗೆ HD ರೇವಣ್ಣ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಸಿದ್ಧತೆ ಕೂಡ ಆಗಿದೆ. 88 ವಯಸ್ಸಾಗಿತ್ತು ಅವರಿಗೆ. ದೇವೇಗೌಡರ ಕುಟುಂಬದ ಆಧಾರ ಸ್ತಂಭ, ಗಟ್ಟಿಗಿತ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಧಾರ ಸ್ತಂಭ ಆಗಿದ್ದರು. ಸುಂದರ ಸಂಸಾರ ಅವ್ರದ್ದು, 6 ಮಕ್ಕಳು, ಸುಂದರ ಸಂಸಾರ ಕಟ್ಟಿಕೊಂಡಿದ್ರು. 7 ದಶಕಗಳ ಕಾಲ ದೇವೇಗೌಡರ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಸದ್ಯ ಅವರ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದು ಬೆಂಗಳೂರಿನಿಂದ ಹಾಸನದ ಹೊಳೆ ನರಸೀಪುರದತ್ತ. ಸಾರ್ವಜನಿಕರಿಗೂ ಕೂಡ ಅಲ್ಲಲ್ಲಿ ದರ್ಶನಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಹಾಗೆ ಹಾಸನದಲ್ಲೂ ಕೂಡ ಕೆಲ ಹೊತ್ತು ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಇದೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ತಾಯಿಯ ಪಾರ್ಥಿವ ಶರೀರದ ಮುಂದೆ HDK ಕೂಡ ಕೂತ್ಕೊಂಡಿದ್ದಾರೆ, ದುಃಖಕ್ಕೆ ಒಳಗಾಕಿದ್ದಾರೆ. ಹಾಗೆ ವಾಹನದಲ್ಲಿ ಮಗಳು ಅನಸೂಯ ಹಾಗೆ ಮೊಮ್ಮಗ ನಿಖಿಲ್ ಕೂಡ ಇರುವಂಥದ್ದು. ರಸ್ತೆಯುದ್ದಕ್ಕೂ ಚೆನ್ನಮ್ಮ ಅವರ ದರ್ಶನ ಪಡಿತಾ ಇದ್ದಾರೆ ಸಾರ್ವಜನಿಕರು. ಕೆಲ ಹೊತ್ತಿನಲ್ಲೇ ಹರದನಹಳ್ಳಿ ಗ್ರಾಮಕ್ಕೆ ಪಾರ್ಥಿವ ಶರೀರ ತಲುಪಲಿದೆ. ದೊಡ್ಡ ಮನೆಯ ಅದೃಷ್ಟ ದೇವತೆ ವಿಧಿವಿಷರಾಗಿದ್ದಾರೆ. ಸರಳ ಜೀವಿ, ಮಾತೃಭಾವನೆ, ದೈವ ಭಕ್ತೆಯವರು. HD ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. 7 ದಶಕ ತುಂಬು ದಾಂಪತ್ಯ ಜೀವನ. ಪ್ರತಿ ಹಂತದಲ್ಲೂ ಕೂಡ ದೇವೇಗೌಡರ ಜೊತೆಗೆ ನಿಂತಿದ್ರು, ಕುಟುಂಬಸ್ಥರ ಜೊತೆ ನಿಂತಿದ್ರು. ಯಾವುದೇ ಏಳು ಬೀಳು ಇದ್ರೂ ಕೂಡ ಕುಗ್ಗದೆ ಇಷ್ಟು ಸಮಯ ಸಂಸಾರವನ್ನು, ಕುಟುಂಬವನ್ನು ಸುಂದರವಾಗಿ ಸರಾಗವಾಗಿ ಕಟ್ಟಿಕೊಟ್ಟಂತಹ ಗಟ್ಟಿಗಿತ್ತಿ ಇವರು. ಸರಳ ಜೀವಿ, ಯಾರೇ ಬಂದರೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ದೇವೇಗೌಡರ ಮನೆಗೆ ಬೆಳಕಾಗಿದ್ರು ಇವರು. 1954ರಲ್ಲಿ ದೇವೇಗೌಡರು ಅವರನ್ನು ಮದುವೆಯಾಗಿದ್ದರು. ಬಹಳ ಏರಿಳಿತಗಳಿತ್ತು ರಾಜಕೀಯದಲ್ಲಿ. ದೇವೇಗೌಡರು ಬಿಸಿ ಇದ್ದರೂ ಕೂಡ ಕುಟುಂಬವನ್ನು ಬಹಳ ಸುಂದರವಾಗಿ ಸರಾಗವಾಗಿ ನಡೆಸಿಕೊಂಡು ಹೋದಂತಹ ಹೆಗ್ಗಳಿಕೆ ಇವ್ರದ್ದು. ಸದ್ಯ ಹೊಳೆ ನರಸೀಪುರದತ್ತ ಅವರ ಪಾರ್ಥಿವ ಶರೀರ ಹೊರಟಿರುವಂಥದ್ದು. ಹಾಗೆ ಹಾಸನದಲ್ಲೂ ಕೂಡ ಸ್ವಲ್ಪ ಹೊತ್ತು ಅವರ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಇದೆ ಅಂತ ತಿಳಿದು ಬರ್ತಾ ಇದೆ. ನಾಳೆ 4 ಗಂಟೆ ಮೇಲೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ರಂಗನಾಥ ಸ್ವಾಮಿಯ ಬೆಟ್ಟದ ಮಾವಿನಕೆರೆ ಗ್ರಾಮದಲ್ಲಿ, ಅಲ್ಲಿ ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸರಳತೆ, ಧೀಮಂತಿಕೆಗೆ ಹೆಸರುವಾಸಿಯಾಗಿದ್ದರು ಚೆನ್ನಮ್ಮ ಅವರು. ಗಂಡನ ಯಶಸ್ಸಿಗೆ ಸರ್ವಸ್ವ ತ್ಯಾಗ ಮಾಡಿದರು ಚೆನ್ನಮ್ಮ ಅವರು. ಇದೀಗ ಎಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಚೆನ್ನಮ್ಮ ಅಗಲಿಕೆಗೆ ಗಣ್ಯರು, ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದಾಗ ಎಲ್ಲ ರಾಜಕಾರಣಿಗಳು, ಗಣ್ಯರು, ನಟ ನಟಿಯರು ಎಲ್ಲರೂ, ಸಾವಿರಾರು ಸಾರ್ವಜನಿಕರು ಕೂಡ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇನ್ನು ನಾಳೆ ಕೂಡ ಹಾಸನದಲ್ಲಿ ಹೊಳೆ ನರಸೀಪುರದಲ್ಲಿರುವಂತಹ HD ರೇವಣ್ಣ ನಿವಾಸದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇವತ್ತಿನಿಂದ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅನಂತರ ಅವರ ಅಂತಿಮ ಸಂಸ್ಕಾರ ನೆರವೇರಲಿದೆ 4 ಗಂಟೆ ನಂತರ. ಹರದನಹಳ್ಳಿಯಲ್ಲಿಯೇ ಅವರಿಗೆ ಮಣ್ಣಾಗಬೇಕು ಅನ್ನುವ ಆಸೆ ಇತ್ತು. ಅದೇ ರೀತಿಯಾಗಿ ಅಲ್ಲೇ ಅವರ ಅಂತಿಮ ವಿಧಿವಿಧಾನ ನೆರವೇರ್ತಾ ಇರುವಂಥದ್ದು. ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ಆಗಿದ್ರು. ಭಾರತ ಲೋಕಕ್ಕೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಅಂತಿಮ ಯಾತ್ರೆಗೂ ಮುನ್ನ ದೇವೇಗೌಡರು ಬಹಳ ದುಃಖಕ್ಕೆ ಒಳಗಾಗಿದ್ರು. ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ಅವರ ಅಂತ್ಯ ಸಂಸ್ಕಾರ ನಾಳೆ ಹರದನಹಳ್ಳಿ ಗ್ರಾಮದಲ್ಲಿ ನೆರವೇರಲಿದೆ.